ನನ್ನ ಮೇಲೆ ಎರಡು ಗುರುತರವಾದ ಅಪವಾದ ಇದೆ. ಒಂದು ಅಪವಾದ ಅಂತ ಹೇಳಿದ್ರೆ, ಶ್ರೀನಿವಾಸ್ ಶೆಟ್ಟರು ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಇಲೆಕ್ಷನ್ ನಿಲ್ಲಕ್ಕಿದೆ ಅಂತ. ಒಂದು ಕಾಲದಲ್ಲಿ 15 ವರ್ಷದಿಂದ ಇದೇ ಲೆಕ್ಕದಲ್ಲಿ ಒಂದು ಅಪವಾದ ಹಾಕಿ, ಆವಾಗ ಕಾಂಗ್ರೆಸ್ಸಿನಿಂದ ನಾವು ಕ್ಯಾಂಡಿಡೇಟ್ ಅಂತ ಪೇಪರ್ ಗೀಪರಲ್ಲೆಲ್ಲ ಬಂದಿತ್ತು. ಎಲ್ಲ ಹಿಡಿದು ನಮಗೆ ಒಂದು ಪಕ್ಷದವರು, ಅಂದರೆ ಈಗ ನಾವು ಯಾವ ಪಕ್ಷವನ್ನು ಅಂತ ಹೇಳ್ತೀವೋ ಅವರೇ ನಮ್ಗೆ ಹೊಡೆದ್ರು, ತೊಡೆ ತಿಂದ್ಕೊಂಡು ಹೋದ್ವಿ. ನಾವು ಇಲೆಕ್ಷನ್ನೇ ನಿಲ್ಲಿಲ್ಲ. ಇವತ್ತು ಅಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡಬೇಡಿ ಅಂತ ನಾನು ದಯವಿಟ್ಟು ಕೇಳ್ತೇನೆ. ಖಂಡಿತವಾಗಿ ಒಂದು ನಮಗೆ ಇಲೆಕ್ಟ್ರಲ್ ಪೊಲಿಟಿಕ್ಸ್ ಬರಲಿವ ಯಾವ ಒಂದು ಅಪೇಕ್ಷೆ ಇಲ್ಲ. ಖಂಡಿತವಾಗಿ ನಾನು ಸೇವೆ ಮಾಡಬೇಕಂತ ಮಾಡಿದ್ದೇನೆ. ನಮಗೆ ಸೇವೆ ಮಾಡಲಿಕ್ಕೆ ಬಿಡಿ. ನಮ್ಮ ಯಾವ ಪಕ್ಷದ ಚಿಹ್ನೆಯಲ್ಲಿ ಕೂಡ ನಾವು ಯಾಕೆ ನಾವು BJPಯವ್ರನ್ನ ಮಾತ್ರ ಕರಿತೀವಿ ಅಂತ ಹೇಳಿದರೆ, BJPಯವರು ಫೋನ್ ಕಾಲಲ್ಲಿ ಸಿಗ್ತಾರೆ, ವಾಟ್ಸಪ್ ಕೊಟ್ಟರೆ ರೆಸ್ಪಾಂಡ್ ಮಾಡ್ತಾರೆ. ಇನ್ನೊಂದು ಪಕ್ಷದವರು ಅವ್ರ ಹತ್ರ ಹೋಗಿ ಕೂತ್ಕೊಳ್ಬೇಕು, ದಮ್ಮೈನ ಹೊಡಿಬೇಕು, ಕೈಕಾಲು ಹಿಡಿಬೇಕು, ಸೆಕ್ರೆಟರಿ ಥ್ರೂ ಫಾಲೋ ಮಾಡಬೇಕು, ಮಾಧ್ಯಮದ ಥ್ರೂ ಫಾಲೋ ಮಾಡಬೇಕು, ಕೊನೆಗೆ ಅವರು ಬರುವುದಿಲ್ಲ. ಹೀಗೆ ಒಂದು 10-12 ಸಲ ಆಗಿ ನಾನು ಇವಾಗ ಅವರನ್ನು ಕರೆಯುವುದನ್ನೇ ಬಿಟ್ಟಿದ್ದೇನೆ. ಅದರ ಅರ್ಥ ನಾವು ಯಾವುದಾದ್ರೂ ಒಂದು ಪಕ್ಷಕ್ಕೆ ವಿರೋಧ ಅಂತ ತಾವು ದಯವಿಟ್ಟು ತಿಳ್ಕೊಳ್ಬಾರ್ದು. ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ನಾವು ಸಮಾಜಕ್ಕೆ ಸೇರಿದವರು.